बोद्धव्यं च विकर्मणः अकर्मणश्च बोद्धव्यं गहना कर्मणो गतिः कर्मण्यकर्म यः पश्येत् अकर्मणि च कर्म यः स बुद्धिमान् मनुष्येषु स युक्तः कृत्स्नकर्मकृत्. ಹಂಗ್ ನೋಡಕ್ ಹೋದ್ರೆ ಈ ಕರ್ಮಯೋಗವನ್ನ ಅನುಸರಿಸೋದೇ ಒಂದು ಕಷ್ಟಕರವಾದ ಸಂಗತಿ. ಅದರಲ್ಲಿ ಅದರ ವಿವಿಧ ಬಗೆಗಳನ್ನ ಅರಿತು ಯಾವುದನ್ನ ನಾವು ಅನುಸರಿಸಬೇಕು, ಯಾವುದನ್ನ ಅನುಸರಿಸಲೇಬಾರ್ದು ಅನ್ನೋ ವಿಷಯನ ಎಲ್ಲಾ ಸೇರಿ ಕೂಡಿ ಗ್ರಹಿಸಿದ್ರೆ ಅಂದ್ರೆ ಗ್ರಾಸ್ ಮಾಡೋದು ಕೂಡ ಅತಿ ಕಷ್ಟಕರವಾದ ಒಂದು ವಿಷಯನೇ ಸರಿ. ಯಾವ ಮನುಷ್ಯ ಕರ್ಮ ಕಾರ್ಯದಲ್ಲಿ ಅಕರ್ಮತೆಯನ್ನ ಮತ್ತೆ ಅಕರ್ಮ ಕಾರ್ಯದಲ್ಲಿ ಕರ್ಮತೆಯನ್ನ ಕಂಡಿಡಿತಾರೋ ಅವನೇ ನಿಜವಾದ ಬುದ್ಧಿವಂತ. ಮತ್ತೆ ಅವನಿಗೆ ಯಾವುದೇ ರೀತಿಯಾದ ಕೆಲಸವನ್ನ ಹೇಗೆ ಮಾಡಬೇಕು ಮತ್ತೆ ಅದನ್ನ ಹೇಗೆ ಅನುಸರಿಸಬೇಕು ಅನ್ನೋ ವಿಷಯನ ಅವನು ಅರ್ತಿರ್ತಾನೆ. ಇಲ್ಲಿ ಕರ್ಮತೆಯಲ್ಲಿ ಅಕರ್ಮ, ಅಕರ್ಮತೆಯಲ್ಲಿ ಕರ್ಮ ಅಂದ್ರೆ ಗುಡ್ ಇನ್ ಬ್ಯಾಡ್ ಮತ್ತೆ ಬ್ಯಾಡ್ ಇನ್ ಗುಡ್. ಇದರ ಅರ್ಥ ಏನು ಅಂತ ಹೇಳ್ತೀವಿ. ಮೊದಲಿಗೆ ಈ ಕರ್ಮದಲ್ಲಿ ಅಕರ್ಮತೆ ಅಂದ್ರೆ ಯಾರು ಈ ಕರ್ಮಯೋಗವನ್ನ ಪಾಲಿಸೋದನ್ನ ಕಲ್ತಿರ್ತಾರೋ ಮತ್ತೆ ಪಾಲಿಸ್ಬೇಕಾದ್ರೆ ಯಾವ ಉದ್ದೇಶ ಅಥವಾ ಪರ್ಪಸ್ನಿಂದ ಇದನ್ನ ಅನುಸರಿಸ್ತಾ ಇದೀವಿ, ಒಳ್ಳೆ ಕಾರಣಕ್ಕೋಸ್ಕರನ ಅಥವಾ ಕೆಟ್ಟ ಕಾರಣಕ್ಕೋಸ್ಕರನ ಅನ್ನೋ ವಿಷಯವನ್ನ ಅರಿತು ಮಾಡುವುದು ಕರ್ಮದಲ್ಲಿ ಇರುವ ಅಕರ್ಮತೆಯ ಬಗ್ಗೆ ತಿಳ್ಕೊಳ್ಳೋದು ಅಂತ. ಮತ್ತಿನ್ನೊಂದೇನಂದ್ರೆ ಅಕರ್ಮತೆಯಲ್ಲಿ ಕರ್ಮ ಅಂದ್ರೆ ನಾವು ಕರ್ಮಯೋಗವನ್ನ ಅರಸಿದ್ದೇವೆ ಅಂತ ತಿಳ್ಕೊಂಡು ಯಾವುದೇ ರೀತಿಯಾದ ಕೆಲಸವನ್ನ ಮಾಡದೇ ಇರೋದೇ ಅಕರ್ಮ ಇನ್ ಕರ್ಮ ಅಂತ ಆಗತ್ತೆ. ಇವೆರಡರದು ವಿಷಯವನ್ನ ಅರ್ಥಕೊಂಡು ಯಾರು ಕರ್ಮಯೋಗವನ್ನ ಮಾಡ್ತಾನೋ ಅವನಿಗೆ ಒಂದು ಜ್ಞಾನ ಸಿದ್ಧಿ ಆಗಿರತ್ತೆ. ಆ ಕಾರಣಕ್ಕೋಸ್ಕರನೇ ಅವನ್ನ ನಾವು ಒಬ್ಬ ವೈಸ್ ಮ್ಯಾನ್ ಅಥವಾ ಜ್ಞಾನಿ ಅಂತ ಹೇಳ್ತೀವಿ.